ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ. ಸೊ ಅವನು ಒಂದು ಪ್ರೀತಿ ಬಲೆಯಲ್ಲಿ ಸಿಗಾಕೊಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅವನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿಂಗಲ್ ಏನಾಗುತ್ತೆ. ಹೌದು ಸರ್, ಸಿಟಿ ಮಾರ್ಕೆಟಲ್ಲೇ ಎಂಟೈರ್ ಶೂಟಿಂಗ್ 60-70% ಸಿಟಿ ಮಾರ್ಕೆಟ್. ಅತಿ ಶೀಘ್ರದಲ್ಲೇ ಏಪ್ರಿಲ್ 18ಕ್ಕೆ ಸಿನಿಮಾ ತೆರೆ ಕಾಣಲಿದೆ. ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ DOP ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು. ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು. ಅನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಇದಲ್ಲದೆ ಎಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು, ಗಿರಿಜಾ ಲೋಕೇಶು, ಶೋಭರಾಜು, ಯಶ್ ಶೆಟ್ಟಿ, ಆಮೇಲೆ ವಿ ಮನೋಹರ್ ಅವರು, ಮಿಮಿಕ್ರಿ ದಯಾನಂದು, ಚಂದನ್ ಅವರು, ಅನುಷ ಅವರು, ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ. ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ, ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ. ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶಿವ ಸಾರು ಮತ್ತು ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದೀಮ. ಆದರೂ ಸಹ ಅವರು ತುಂಬ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಬಂದಿದ್ದಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ. ಎಲ್ರಿಗೂ ನೋಡಲಿ, ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ. ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸಾರು ಫುಲ್ ಅಬ್ಬರ ಮಾಡಿದ್ದಾರೆ. ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ. ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ. ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು. ಅದು ಭಾಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ, ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು, ಮತ್ತು ಸಂಡೇ ಬಜಾರಲ್ಲಿ ಮಾಡಬೇಕು, ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ. ಅದನ್ನು ಅದೇ ಜಾಗದಲ್ಲಿ ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ, ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ. ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವಾಗಿ ಅಲ್ಲೇ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕು, ಯಾವ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಾಬು ಸರ್ಗೂ ಧನ್ಯವಾದ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ. ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು 5-6 ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆ್ಯಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ. ವಂಡರ್ಫುಲ್ ಸರ್. ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರಿಗೂ ಮನೋರಂಜನೆ ಕೊಡ್ತಕ್ಕಂಥ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ಲರದ್ದು ಇದ್ದೇ ಇರುತ್ತೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಕೊತೀನಿ. ತೆಗೆದುಕೊಂಡು ಮಾತಾಡೋದಿಲ್ಲ, ಸ್ವಲ್ಪ ಕಷ್ಟದ ಕೆಲಸ. ನಮ್ಮಗಳಿಗೆ ಕೆಲಸ ಎಷ್ಟು ಬೇಕಿದ್ರೂ ಮಾಡ್ಬೋದು. ಸೊ ಒಂದೇ ಲೈನಲ್ಲಿ ಅನುಭವ ಹೇಳೋದೇನೆಂದರೆ, ತುಂಬ ಒಳ್ಳೆ ತಂಡ. ಯೂಶ್ವಲಿ ನಮ್ಮ ಸಿನಿಮಾದಲ್ಲಿ ಒಂದು ಸೇಸ್ ಇದೆ, ತೆಂಗಿನಕಾಯಲ್ಲಿರೋ ಸಂಬಂಧ ಕುಂಬಳಕಾಯಲ್ಲಿರೋಲ್ಲ ಅಂತ. ಸೊ ಶುರುವಾಗುವಾಗ ಎಷ್ಟು ಬಾಂಧವ್ಯವಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂದರೆ ಅಷ್ಟು ಚೆನ್ನಾಗಿರ್ತೀವಿ. ಅದೇ ಮುಗಿತಾ ಒಬ್ರು ಕಂಡ್ರು ಒಬ್ರಿಗೆ ಆಗಲ್ಲ, ಅವನು ಇವನು. ಬಟ್ ಎಸ್ಪೆಷಲಿ ಈ ಟೀಮು ಎಂಟೈರ್, ನಾಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಯಿನ್, ಲೈಟ್ ಹುಡುಗರು, ಮೇಕಪ್, ಕಾಸ್ಟ್ಯೂಮ್, ಹೆಸರು ಹೇಳ್ತಾರೆ, ಕಂಪ್ಲೀಟ್ ಟೀಮು ಅದೆಷ್ಟು ಚೆನ್ನಾಗಿ ಕೂಡ್ಕೊಂತು ಅಂತ ಹೇಳಿದ್ರೆ, ದೇವರ ಆಶೀರ್ವಾದ. ದೇವರೇ ಎಲ್ಲರೂ ತೊಗೊಂಬಂದು ಕೂಡಿಸಿದ್ರು. ಫಸ್ಟ್ ನಾನು ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಟೀಮ್ನ ಪರಿಚಯ ಮಾಡಿಸಿದ ನನಗೆ ಶಶಾಂಕ್ ಸರ್ ಕಡೆಯಿಂದ ಈ ಸಿನಿಮಾ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ನೋಡಿದೆ, ಒಂದು ಹೊಸ ತಂಡ ಚೆನ್ನಾಗಿತ್ತು. ಓಕೆ, ಸೊ ಮಾತಾಡಿ ಕೆಲಸ ಮಾಡೋಣ ಅಂತ ಶುರು ಮಾಡ್ತಾ ಆ ಸಿನಿಮಾನೇ ಆಯ್ಕೆ ಮಾಡ್ಕೊಳ್ತು. ಎಸ್ಪೆಷಲಿ ವೆರಿ ಗುಡ್ ಸೋಲ್ಸ್. ಪ್ರತಿಯೊಂದೂ ಒಬ್ಬರು ಹೆಸರು ಹೇಳಿರೋ, ಒಬ್ಬರು ಹೆಸರು ಬಿಟ್ಟರೆ ಚೆನ್ನಾಗಿರಲ್ಲ, ಪ್ರತಿಯೊಬ್ಬರು. ಸೊ ಅದೊಂದು ತುಂಬ ಖುಷಿ ಕೊಟ್ಟಂಥ ಅನುಭವ ಈ ಸಿನಿಮಾದಲ್ಲಿ. ಸೊ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಯಶಸ್ವಿನಿ ಮೇಡಮ್ ಅವರು. ಸೊ
ಸೊ ಅವರು ಅವ್ರ ವಯಸ್ಸು ಚಿಕ್ಕದು, ಬಟ್ ಅವ್ರು ಎಲ್ಲರೂ ಒಂಥರ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು. ಪ್ರತಿಯೊಬ್ಬರೂ ಅವ್ರದ್ದು ಏನೇ ಕಷ್ಟ, ಏನೇ ನೋವು, ಏನೇ ಇದ್ರು ಇಮಿಡಿಯೇಟ್ ರಿಯಾಕ್ಟ್ ಮಾಡೋರು. ಸೊ ಕೇಳೋಕ್ಕೆ ಮುಂಚೆನೇ ರಿಯಾಕ್ಟ್ ಮಾಡೋರು. ಸೊ ನನಗೆ ತುಂಬ ಹೊಸ ಅನುಭವ. ನಾನೊಂದು 20 ವರ್ಷದ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ 20 ವರ್ಷದಲ್ಲಿ ಈ ಸಿನಿಮಾ ತುಂಬ ಒಳ್ಳೆ ಅನುಭವ. ಎಷ್ಟರ ಮಟ್ಟಿಗೆ ಈ ಅನುಭವ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಒಂದು ಡೆತ್ ಬೆಡ್ಡಲ್ಲಿ ಇರ್ತಾನೆ. ಅದು 1 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, 1 ವಾರ ಆಗಿರ್ಬೋದು, 1 ದಿವಸ ಆಗಿರ್ಬೋದು, 10 ದಿನನೇ ಆಗಿರ್ಬೋದು, 1 ತಿಂಗಳೇ ಆಗಿರ್ಬೋದು, 1 ವರ್ಷನೇ ಆಗಿರ್ಬೋದು. ಸೊ ಆ ಡೆತ್ ಬೆಡ್ಡಲ್ಲಿ ಇರೋ ಟೈಮಲ್ಲಿ ನೆನಪಿಗೆ ಬರುವಂಥ ದಿನಗಳು ಈ ಕೆಲಸ ಮಾಡಿದಂಥ ಕದೀಮಾ ಸಿನಿಮಾ ಕೆಲಸ ಮಾಡಿದಂಥ ದಿನಗಳು, ಅಷ್ಟು ಮೆಮೊರಿಯಲ್ಲಿ ಇರೋವಂಥ ದಿನಗಳು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದ್ವಿ, ಒಂದೊಳ್ಳೆ ತಂಡ ಕಟ್ಕೊಂಡು ದಯವಿಟ್ಟು ಆಶೀರ್ವದಿಸಿ. ಸೊ ಕದೀಮಾ ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು. ಆ್ಯಸ್ ಅ ಮೇಕರ್, ಆ್ಯಸ್ ಅ ಪ್ರೊಡ್ಯೂಸರ್, ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ಸ್ಕ್ರಿಪ್ಟ್ ಇರ್ಬೋದು, ಚಾಯ್ಸಸ್ ಆಲ್ ಥಿಂಗ್ಸ್. ಅಲ್ಲಿಂದ ಅದು ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು. ಆ್ಯಂಡ್ ಎವ್ರಿಬಡಿ ಇಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ನಮ್ಮದು ಹೊಸ ಟೀಮ್ ಅಂತ ಅವರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರದ್ದೇ ಟೀಮ್ ಥರ ಕೆಲಸ ಮಾಡಿ. ಇದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಐ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್. ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಆ್ಯಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು. ಫುಲ್ ಆ್ಯಕ್ಟ್ರೆಸ್, ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಎಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇಟ್ ಇಸ್ ಆಲ್ ಶೋ ಇನ್ ದ ಥಿಯೇಟರ್. ಐ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ನಮ್ಮದು ಜಸ್ಟ್ ಒಂದು ನೈಟ್ ಅವರು ಗಾಡಿಯಿಂದ ಕೆಳಗೆ ಬೀಳೋದು ಒಂದು ಸೀನ್, ಅವ್ರು ಇಲ್ಲ ಅಂದ್ರು 20 ಟೇಕ್ ತಗೊಂಡಿದ್ದಾರೆ. 20 ಸಲ ಹೇಳಿದರೆ ಬಿದ್ದಿದ್ದಾರೆ, ಹೇಳಿದರೆ ಬಿದ್ದಿದ್ದಾರೆ, ಹೇಳಿದರೆ ಬಿದ್ದಿದ್ದಾರೆ. ಶಿ ಇಸ್ ದಟ್ ಕಮಿಟೆಡ್ ಟು ಹರ್ ವರ್ಕ್, ಶಿ ಇಸ್ ದಟ್ ಡೆಡಿಕೇಟೆಡ್ ಟು ದ ವರ್ಕ್. So I just want to say thank you. You have a great future. Be in the industry. And also Bimesh Babu sir ಬಗ್ಗೆ ನಾನು ಮಾತಾಡ್ಲಿಕ್ಕೆ ಆಗಲಿಲ್ಲ. I was little nervous first time. Sorry. So our ಏನು ಈ ಟೀಮ್ ರೆಡಿ ಮಾಡಿ ಕೊಟ್ಟರು, ಆ ಒಂದು ಟೀಮ್ ಸ್ಟ್ರೆಂತ್ ಇಂದಾನೆ ಇವತ್ತಿಗೂ ಇದು ಇಲ್ಲಿವರೆಗೂ ಬಂದಿದೆ. ಸೊ ಥ್ಯಾಂಕ್ ಯು ಬಿಮೇಶ್ ಬಾಬು ಸರ್. ಈ ಸಿನಿಮಾ ಶಶಾಂಕ್ ಸರ್ ಕಡೆಯಿಂದ ಬಂತು. ಗೋಳಿ ಆದಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಈ ಸಿನಿಮಾ ಕತೆ ಪ್ರದೀಪ್ ಸರ್ ಹೇಳಿದಾಗ ನಮಗೂ ಖುಷಿ ಆಯಿತು. ಈ ಸಿನಿಮಾ ವರ್ಕ್ ಮಾಡಬೇಕಂತ ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಏಪ್ರಿಲ್ 15 ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಎಲ್ಲರೂ ಫಸ್ಟು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿ ಆಗಿ ಬೆಳ್ಕೊಂಬಂದಂಥ ಸಿನಿಮಾ ಇದು ಕದೀಮಾ. 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್, ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋಂಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ನ ನಾನೇ ಕೂಡ ಬರೆದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನಮಗೆ ಸಂಪೂರ್ಣ ಸಾಥ್ ಕೊಟ್ಟಂತಹ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್, ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ. ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ, ನಮ್ಮ DOP ಸರ್ ವರ್ಕು, ಹಾಗೂ ನನ್ನ ಬ್ರದರ್ ಬಿಮೇಶ್ ಬಾಬು ಅವರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ
ಎಲ್ಲರ ಒಂದು ಸಪೋರ್ಟ್ ಇಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಎಡಿಟರ್ ಉಮೇಶ್ ಅವರು, ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರಾ. ಅಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಡುಗಳು 3 ಸಾಂಗ್ ಕೇಳಿದ್ದೀರಾ, ಇನ್ನು 2 ಸಾಂಗ್ ಫುಲ್ ಸಾಂಗ್ ಬರುತ್ತೆ, ಹಾಗೂ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ. ಎಲ್ಲರೂ ಆಶೀರ್ವದಿಸಿ, ಹರಿಸಿ, ಹಾರೈಸಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಖುಷಿ ವಿಚಾರ, ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವೇಶು ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ, ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಈ ರೋಲ್ ಬಗ್ಗೆ ಹೇಳ್ಬೇಕು, ಈ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ರಂಗಭೂಮಿ ಕಲಾವಿದೆ. ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದಾನೆ. ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ, ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು. ಹಾಗೆ ಚಂದನ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿದೀರಾ, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ DOP ಸರ್ ಕೂಡ ತುಂಬಾ ಫ್ರೇಮ್ಸ್ ನ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು. ಸೊ ಓವರ್ ಆಲ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಏಪ್ರಿಲ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ, ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದೀನಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್. ಸಂಚಯದಲ್ಲಿ, ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಕಥಾಸ್ಯ ಈ ತರ ಹಲವಾರು ಸಿನಿಮಾ. ಇಲ್ಲ, ರೀಸೆಂಟ್ ಆಗಿ ಭಾವತಿರ ಯಾನ ಅಂತ ಒಂದು ಸಿನಿಮಾ ಬಂತು, ಅದ್ರಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಅದ್ಬಿಟ್ಟು UI ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಇಲ್ಲ ನಾನು ಟ್ರೋಲ್ ಸಾಂಗ್ ಎಲ್ಲ ಲೈಕ್ ನನ್ನ ಸರ್ ಫ್ರೆಂಡ್. ಫಸ್ಟ್ ಆಂಕರ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಎಲ್ಲರ ಜೊತೆ ಮಾತಾಡ್ಸಿ ಕೊನೆಗೆ ಮೈಕ್ ಕೊಟ್ಟಿದ್ದಕ್ಕೆ. ಈಗ ಇವ್ರು ಹೇಳಿರೋದನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಗುತ್ತೆ. ಫಸ್ಟು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ಗೆ ನಮಸ್ಕಾರ. ನಮ್ಮ ಗುರುಗಳು ಯುವತಿರ ಸರ್ ಬಂದಿದ್ದಾರೆ, ತುಂಬ ಖುಷಿ ಆಯ್ತು ಇವತ್ತು. ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಸಿನಿಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನೇನೆ. ಇಲ್ಲಿ ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮಲ್ಲಿ. ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದಾನೆ ತನುಷ್ ಅಂತ. ಏನೋ ಮಾಡೋದು ಇವಾಗ ಅಂದರೆ ಹೀರೋ ಆಗ್ಬಿಡು ಮಗ ಅಂತ. ಅವ್ನಿಗೆ ಬೇರೆ ಏನು ಹೇಳಿ. ಸೊ ಹಂಗೆ ಆಯಿತು ಅವ್ನು ಹೇಳ್ದಂಗೆ. ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಆಗಿ ಬಂದಿದ್ದು ಅಂತಂದರೆ ಭೀಮೇಶ್ ಬಾಬು ಸರು, ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅದಕ್ಕೆ ಮುಂಚೆ ಅವ್ನ ಟೀಮ್ ಇತ್ತು, ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ದೆ, ನಾನು ಖಂಡಿತ ಸಿನಿಮಾ ಮಾಡ್ತಾ ಇರಲಿಲ್ಲ. ಅವ್ರು ಬಂದು ಕಟ್ಕೊಟ್ಟಿದ್ದಂಥ ತಂಡನೇ ನಮ್ಮ ಶಶಾಂಕ್ ಸರು, DOP ಸರು, ನಿರ್ದೇಶಕರು ಎಲ್ಲರೂ. ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಬಂದಿದ್ದೀವಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ. ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ, ಟೆಕ್ನಿಕಲಿ ಆಗಿರಲಿ, ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿಂದ ಆಗಿರಲಿ. ಹಾಂ ಸರ್, ಏನು ಇಲ್ಲ, ಫಸ್ಟು ಪ್ರೊಡ್ಯೂಸರ್ ಹುಡುಕ್ತೆ. ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು. ಹೆಂಗೋ ಇರೋದಾಗ್ತದೆ ಸರ್ ಪ್ರೊಡ್ಯೂಸರ್. ನಮ್ ಟಿ ಕುಮಾರ್ ಸರ್ ತುಂಬಾ ಕಷ್ಟಪಟ್ಟು, ಅಂದ್ರೆ ಹೋಗಿದ ತಕ್ಷಣ ಅವಾಗ ಏನಪ್ಪ ಏನ್ ಮಾಡ್ತಿದ್ದೆ ಸರ್ ನಾನು ಜಿಮ್, ಮತ್ತೆ ಜಿಮ್ ಮಾಡ್ಬಿಡ ನಾವು ಒಂದು ಸರ್. ಆಲ್ರೆಡಿ ಒಬ್ರು ದೊಡ್ಡವ್ರು ನಮ್ಗೆ ಜಿಮ್ ಮಾಡ್ಕೊಟ್ಟವ್ರೆ, ನೀವೇನಾದ್ರು ಬೇರೆ ಮಾಡಿ ಅಂತಾಗ ಸರ್ ಏನ್ ಮಾಡ್ಬೇಕು ಅಂತಂದಾಗ ಇವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಆಯ್ತು ಸರಿ ಆಯ್ತು, ಏನ್ ಬಜೆಟ್, ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬಲು ತ್ರಿಬ್ಬಲು ಆಗೋಯ್ತು. ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ, ಸಿನಿಮಾ ಜವಾಬ್ದಾರಿ. ಅವ್ರಿಗೆ ಒಕ್ಕೆ ಮೇಲೆ ಆಗಿರೋದು ಒಟ್ಟಿನಲ್ಲಿ, ಅದೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಏನಿಲ್ಲ, ಏನು ತಗೊಂಡಿಲ್ಲ, ಎಲ್ಲ ಇವರೇ ಮಾಡಿಸಿದ್ರು. ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ, ಸ್ಟಂಟ್ಸ್ ಅಷ್ಟೇನೆ ಅಲ್ಲ, ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲು. ಎಲ್ಲ ಒಟ್ಟಿನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು.
ನಮ್ಮ ಮೇನ್ ಟಿ.ಸಿ. ಶಿವಕುಮಾರ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತದೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವಾ ಸರ್, ಸುಮ್ಮನೆ ಏನು ಕೇಳೋಣ ಕೊಟ್ಬಿಟ್ರು ನನಗೆ. ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ತರ ಶೂಟ್ ಮಾಡ್ತಾ ಇದೀವಿ. ಅವ್ರ ಶೂಟಿಂಗ್ ಸೆಟ್ಗಳು ಬಂದು US ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ಗಳಿಗೆ ಬರ್ತಾ ಇದ್ರು ಅವ್ರು ಬಂದು ಹೌದು ಈ ತರ ನಡೀತಾ ಇದೆಯಾ, ಇದಕ್ಕೆ ಈ ತರ ಖರ್ಚು ಆಗ್ತಿದ್ಯಾ, ಸರಿ ಆಯ್ತು. ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ. ಆ ಖರ್ಚಿಗೆ ತಕ್ಕನಾಗಿ ನಾವು ಒಂದು ಒಳ್ಳೆ ರೀತಿಲಿ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಇತ್ತು ಸರ್. ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರ್ಲಿ, ಆ ಜನಗಳನ್ನ ಇದ್ ಮಾಡೋದಲ್ಲಿ, ಆಮೇಲೆ ನಾವು ಅದೆಲ್ಲ ಸೆಟಪ್ ಮಾಡೋಕೆನೆ ನಾವ್ ಅರ್ಧ ದಿನ ಹೋಗ್ಬಿಡ್ತಿತ್ತು. ಅವಾಗ ನಾವಿಲ್ಲಿ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು. ಸೊ ಹಂಗಾಗಿ ಖರ್ಚುಗಳು, ಮತ್ತೆ ಹೊರಗಡೆ ಸಾಂಗ್ಸ್ಗಳು 5-6 ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರ್ಲಿ, ಮತ್ತೆ ಫೈಟ್ ಮಾಸ್ಟರ್ಗಳಂತೂ ನಾನು ತುಂಬಾ ನೆನ್ಸ್ಕೊಂತೀನಿ. ವಿಕ್ರಮ್ ಸರ್ ಮತ್ತೆ ಮಾಸ್ಮದ ಸರ್, ಅವರು ಹೆಂಗೆ ಅಂತಂದ್ರೆ ಹೊಸೊಬ್ಬ ಅಂತ ಅಂದ್ರೆ ನೀನ್ ಕಷ್ಟ ಪಡೋಕ್ ರೆಡಿ ಇದೆಯಾ ಅಂದ್ಮೇಲೆ ನಾನು ಕಷ್ಟ ಕೊಡೋಕ್ ರೆಡಿ ಇದ್ದೀನಿ, ಮಾಡು, ಟಫ್ ಆಗಿ ಮಾಡು. ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡ್ಕೊಂಡು, ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ರಾಜು ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಅವರು ಅಷ್ಟೇ ತುಂಬಾ 5 ಸಾಂಗ್ ಅವರೇ ಮಾಡ್ಕೊಟ್ರು, ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ನಮ್ಮ ಶಶಾಂಕ್ ಶೇಷಗಿರಿ ಸರ್ ವರ್ಕ್ ನಾನು ಹೇಳಂಗಿಲ್ಲ, ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ. ನಾನು ಹೇಳಿದ್ರೆ ನನ್ ಪಿಕ್ಚರ್ ಆಗುತ್ತೆ, ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರ್ಲಿ, ನೋಡಿದವರಾಗಿರ್ಲಿ, ಅಂದ್ರೆ ನನ್ ಸಪೋರ್ಟ್ ಏನು ಅಂತಂದ್ರೆ ನಾವೊಂದು 15 ವರ್ಷದಿಂದ ಏನ್ ಫ್ರೆಂಡ್ ಇಟ್ಕೊಂಡಿದೀನಿ, ಹೋದ್ ತಿಂಗಳು ಪರಿಚಯ ಆಗಿರೋ ಫ್ರೆಂಡು ಬಂದಿದ್ದಾನೆ. ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್, ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ, ಅದೊಂದು ಧೈರ್ಯ ನನಗೆ. ಹಂಗೆ ಎಲ್ಲ ಸಪೋರ್ಟ್ ಇಂದ ಕದಿಮಾ ಮುಗ್ದಿದೆ. ನೋಡಿನಿ ಸರ್, ಫ್ರೆಂಡ್ಸ್ ಕೆಲವ್ರು ನೋಡಿದ್ದಾರೆ. ಅಂದ್ರೆ ನಾನ್ ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯ ಈ ತರ ಅಂತ ಹೇಳ್ತಾರೆ ಮೊದಲನೇ ಮಾತು. ಇಲ್ಲ, ನೀನ್ ತುಂಬಾ ದಿನದಿಂದ ನೋಡ್ಬಿಟ್ಟಿದೀವಲ್ಲ, ಈ ತರ ಸ್ಕ್ರೀನ್ ಮೇಲೆ ನೀನ್ ಈ ತರ ನೋಡ್ತೀನಿ ಅಂತಾರ. ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ ರಿಯಲ್ ಲೈಫ್ಗೂ ತುಂಬಾ ಮ್ಯಾಚ್ ಆಗುತ್ತೆ ಅಂತಾನು ಅಂದಿದ್ದಾರೆ.